ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಸೊ ಇದು ಬಂದುಬಿಟ್ಟು ನನ್ನ ದಿನನಿತ್ಯ ಕಾರ್ಯಾಚರಣೆ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ, ಹಾಗೆ ಇವತ್ತು ಪೋಸ್ಟ್ ಮಾಡಿದ್ದೀನಿ. ಸೊ ನಂದು ಕಾರ್ಯ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನನ್ನ ಮಗಳಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟು ಬರೋಷ್ಟರಲ್ಲಿ 8:30 8:45 ಆಗುತ್ತೆ. ಅದಾದಮೇಲೆ ಬಂದುಬಿಟ್ಟು ಅದಂತರ ನಾನು ಕಿಚನ್ ಕ್ಲೀನಿಂಗು, ಆಮೇಲೆ ಪಾತ್ರೆಗಳೇನೇನಿದೆ ಎಲ್ಲ ಎತ್ತಿ ಶಿಂಕ್ಗೆ ಹಾಕಿಬಿಟ್ಟು ಅದನ್ನು ಕ್ಲೀನಿಂಗ್ ಏನೇ ಇದ್ದರೆ, ಇಲ್ಲಾಂದರೆ ಒಂದೊಂದು ಸರಿ ಮಕ್ಕಳಿಗೆ ಬೇರೆ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ನ ನಾವು ಪ್ಯಾಕ್ ಮಾಡಿಕೊಟ್ಟು ಮತ್ತು ಮನೆಗೆ ಬಂದು ನಾವು ನಮ್ಮ ದೊಡ್ಡವ್ರಿಗೆ ಏನಿದೆಯೋ ಇನ್ನೊಂದು ಬ್ರೇಕ್ಫಾಸ್ಟ್ನ ತಯಾರಿ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಟೈಮ್ ಹೋಗ್ಬಿಡುತ್ತೆ. ಅದೊಂದು 10-10:30 ಆಗೋಗುತ್ತೆ. ಅದಾದಮೇಲೆ ಬಂದುಬಿಟ್ಟು ನಾನು ಏನೇನಿದೆ ಅಲ್ಲಿ ಮನೆಗೆ ಗೂಡಿಸೋದು ಒರೆಸೋದು, ಮತ್ತು ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳಿದ್ದಾಳೆ. ಅವಳು ಬಂದುಬಿಟ್ಟು ತುಂಬ ತುಂಟಿ. ಅವಳನ್ನ ಇನ್ನೂ ನಾವು ಸ್ಕೂಲ್ಗೆ ಹಾಕಬೇಕು ಅನ್ಕೊತಾ ಇದ್ದೀವಿ. ಆದರೆ ಈಗೇನೋ ಎಜುಕೇಷನ್ ಬೋರ್ಡ್ ಅವರು ನರ್ಸರಿಗೆ ಹಾಕೋದಕ್ಕೆ ಕಂಪಲ್ಸರಿ 3 ಇಯರ್ಸ್ ಆಗಿರ್ಬೇಕಂದಿದ್ದಕ್ಕೆ ಕಾರಣಕ್ಕಾಗಿ ಸುಮ್ಮನೆ ಯಾಕೆ 2 ವರ್ಷ ನರ್ಸರಿನೇ ಕಂಟಿನ್ಯೂ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಇರಲಿ ಈ ವರ್ಷ ಮನೆಯಲ್ಲಿ, ಹಾಗಾಗಿ ನೆಕ್ಸ್ಟ್ ಇಯರ್ ಕಳಿಸೋಣ ಅಂತ ಹೇಳಿಬಿಟ್ಟು ಈ ವರ್ಷ ನಾವು ಸ್ಕೂಲಿಗೆ ಕಳಿಸ್ದೆ ಮನೇಲೇ ಇಟ್ಕೊಂಡಿದ್ದೀವಿ. ಅವಳ ಬರ್ತಡೇ ಬಂದುಬಿಟ್ಟು November 29th ಬರುತ್ತೆ. ಸೊ ಆವಾಗ ಅವಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಬರೋ ಜೂನ್ಗೋ ಇಲ್ಲಾಂದರೆ ಜಾನ್ವರಿಗೋ ಬರೋ ವರ್ಷ ಸೇರಿಸೋಣ. ಸೊ ಯಾಕೆ ಸುಮ್ಮನೆ 1-2 ಸರಿ ಅದೇ ನರ್ಸರಿನೇ ಓದೋದವಳು ಅಂತ ಹೇಳಿಬಿಟ್ಟು ನಾವು ಈ ವರ್ಷ ಅವಳನ್ನ ನರ್ಸರಿಗೆ ಹಾಕ್ತೆ. ಮನೆಯಲ್ಲೇ ಅವಳಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ನಾನು. ಈ ರೈಮ್ಸ್ ಆಗಲಿ ಕಲರ್ಸ್ ಆಗಲಿ ಎಲ್ಲನೂ. ಮತ್ತು ಬಂದಮೇಲೆ ಏನು ಹಸ್ಬೆಂಡ್ ಅವ್ರಿಗೆ ಆಫೀಸಿಗೆ ಟೈಮ್ ಆದಾಗ ಅವ್ರು ಕಾಫಿ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಹೋಗ್ತಾರೆ ಅವರು. ಆದರೆ ಅವರು ಲಂಚ್ ಎಲ್ಲ ಕ್ಯಾರಿ ಮಾಡಲ್ಲ. ಏನಕ್ಕೆ ಅವ್ರಿಗೆ ಬಿಸಿಯಾಗಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಆಫೀಸ್ ಹತ್ರ ಅವ್ರಿಗೆ ಟೈಮ್ ಸಿಕ್ಕಿದಾಗ ಅವ್ರು ಬಂದುಬಿಟ್ಟು ಹೋಗಿ ಅಲ್ಲಿ ಏನಿದೆಯೋ ಊಟ ಮಾಡಿಕೊಂಡು ಬರ್ತಾರೆ. ತಿಂಡಿ ಮಾತ್ರ ಕಂಪಲ್ಸರಿ ಮನೆಯಲ್ಲೇ ಮಾಡ್ತಾರೆ ಅವರು. ಸೊ ಇದು ಬಂದುಬಿಟ್ಟು ನನ್ನ ದಿನನಿತ್ಯ ಕಾರ್ಯಾಚರಣೆ ಇರುತ್ತೆ. ಆಮೇಲೆ ನಾನು 11:15ಗೆ ನಂದು ಮಧ್ಯಾಹ್ನ ಊಟಕ್ಕೆ ತಯಾರಿ ಶುರು ಮಾಡ್ಕೊತೀನಿ. ಫಸ್ಟ್ ನಮ್ಮ ಅತ್ತೆನ ಕೇಳ್ತೀವಿ. ನಾವಿರೋದು ಒಂದು ಜಾಯಿಂಟ್ ಫ್ಯಾಮ್ಲಿ, ನಮ್ಮ ಮನೇಲಿರೋದು 8 ಜನ ನಾವು. ಸೊ ಏನು ಊಟದ ತಯಾರಿ ಮಾಡ್ಕೋಬೇಕಂತ ಹೇಳಿಬಿಟ್ಟು ನಮ್ಮ ಅತ್ತೆನ ಕೇಳ್ತೀವಿ. ಅವ್ರು ಏನು ಸಾರು ಇಲ್ಲಾಂದರೆ ಅವ್ರು ಏನು ಫ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರೆ ಅದ್ರ ತಕ್ಕಂಗೆ ನಾವು ಬಂದುಬಿಟ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊತೀವಿ. ನಾನು ಜಾಸ್ತಿ ಅಡುಗೆಗೆ ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ನಾನು ಕ್ಲೀನಿಂಗ್ ಮಾಡ್ತಾಯಿದ್ರೆ ನಮ್ಮ ನಾದಿನಿ ಬಂದುಬಿಟ್ಟು ಕುಕ್ಕಿಂಗ್ ಮಾಡ್ತಾರೆ. ಸೊ ಹಿಂಗಾಗಿ ನಾವು ಮನೆಗೆ ಎಲ್ಲ ಕೆಲಸಗಳನ್ನ ಶೇರ್ ಮಾಡಿಕೊಂಡು ಆದಷ್ಟು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀವಿ. ಏನಕ್ಕೆ 1-3 ಜನ ಮಕ್ಕಳನ್ನ, ಹಾಗಾಗಿ ನಮಗೆ ಟೈಮ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮಕ್ಕಳು ಸ್ಕೂಲಿಂದ ಬಂದು ಅವ್ರನ್ನ ಊಟ ಮಾಡಿಸಿ ಎಲ್ಲ ನೋಡೋ ಅಷ್ಟರಲ್ಲೇ ನಮಗೆ ಸುಮಾರು ಟೈಮ್ 4 ಗಂಟೆ ಆಗೋಗುತ್ತೆ. ಅಷ್ಟರಲ್ಲಿ ನಾವು ಹುಡುಗ ಬಂದುಬಿಟ್ಟು ಕಾಲೇಜಿಂದ ಬರ್ತಾನೆ. ಅವ್ನು ಬರೋಷ್ಟರಲ್ಲಿ 5:15 ಆಗುತ್ತೆ. ಆಮೇಲೆ ಮತ್ತೆ ಅವನು ಫುಟ್ಬಾಲ್ಗೆ ಹೋಗಿ ಬರೋಷ್ಟರಲ್ಲಿ 8 ಗಂಟೆ ಆಗುತ್ತೆ. ಈ ಥರ ಮಕ್ಕಳು ತುಂಬ ಜಾಮ್ ಪ್ಯಾಕ್ಟ್ ಆಗಿರ್ತಾರೆ. ನನ್ನ ದೊಡ್ಡ ಮಗಳಿಗೆ ಬಂದುಬಿಟ್ಟು ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಅವಳಿಗೆ ಏನೇನಿದೆ ಹೋಮ್ವರ್ಕು ಮತ್ತು ಅವಳಿಗೇನು ಬರೆಸ್ಬೇಕೋ ಅದು ಬಂದುಬಿಟ್ಟು ಒಂದು ಸಂಜೆ 6 ಗಂಟೆ ನಾನು ಒಂದು 8 ಗಂಟೆ ತನಕ ಅದನ್ನು ಎವ್ರಿ ಡೇ ಬಿಡದೆ ಅದೊಂದು ಪ್ರಾಕ್ಟೀಸಾಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅವಳಿಗೆ ಅದನ್ನು ಅಭ್ಯಾಸ ಬಿಡದೇ ಇರುತ್ತೆ. ಓದಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬರಬೇಕು ಅದಕ್ಕೋಸ್ಕರ ಅವಳಿಗೆ ಎವ್ರಿ ಡೇ ನಾನು 6 ಗಂಟೆಯಿಂದ 8 ಗಂಟೆ ಅವಳು ಹೋಮ್ವರ್ಕ್ಸ್ ಏನಾದರೂ ಇದ್ದರೆ ಅಸೈನ್ಮೆಂಟ್ಸ್ ಇದ್ದರೆ ಎಲ್ಲನೂ ಕಂಪ್ಲೀಟ್ ಮಾಡಿಸ್ತೀನಿ. ಸೊ ಹೀಗಾಗಿ ಬೆಳಗ್ಗೆ 8 ಗಂಟೆ ನಂದು 7 ಗಂಟೆಯಿಂದ ನೈಟ್ ಒಂದು 10:30 11 ಗಂಟೆ ತನಕ ಡೇ ಎಲ್ಲ ತುಂಬ ಈ ಥರ ನಮ್ಮ ಲೈಫ್ ಬಂದುಬಿಟ್ಟು ತುಂಬ ಬ್ಯುಸಿಯಾಗಿ ಓಡ್ತಾ ಇರುತ್ತೆ. ಎವ್ರಿ ಡೇ ಫ್ರಮ್ ಮಂಡೇ ಟು ಸ್ಯಾಟರ್ಡೆ ಬೆಳಗ್ಗೆ 7 ಗಂಟೆಯಿಂದ ನೈಟ್ 11 ಗಂಟೆ ಈ ಥರನೇ ಬ್ಯುಸಿಯಾಗಿರ್ತೀವಿ. ಸಂಡೇ ಬಂದುಬಿಟ್ಟು ಎಲ್ಲರಿಗೂ ಲೀಜರ್ ಡೇ ಆಗಿರೋದ್ರಿಂದ ಒಂದು ಸುಮಾರು ಎಲ್ಲರೂ ಸ್ವಲ್ಪ ಲೇಟಾಗಿ ಎದ್ದು ಕೆಲಸಗಳೆಲ್ಲ ಲೇಟಾಗಿ ಮಾಡ್ಕೊತೀವಿ. ಇದು ನಮ್ಮ ದಿನನಿತ್ಯ ಕಾರ್ಯಾಚರಣೆ ಬಂದುಬಿಟ್ಟು ಮಂಡೇ ಟು ಸಂಡೇ. ನಿಮ್ಮ ಮನೆಯಲ್ಲಿ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ, ಇದೇ ಥರ ನೀವು ಬ್ಯುಸಿಯಾಗಿರ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅಪ್ಕಮಿಂಗ್ ತುಂಬ ವಿಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ನಾನು, ಇಂಟ್ರೆಸ್ಟಿಂಗ್ ವಿಲಾಗ್ಸ್ನ. ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ಸದಾ ನನ್ನ ಮೇಲೆ ಇರಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್ ಹ್ಯಾವ್ ಎ ನೈಸ್ ಡೇ.
ಹಾಯ್ ಗೆಳೆಯರೆ, ಯಾಕೆ ನಾನು ಈ ವಿಡಿಯೋನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ಇದೇ ಸಮಯಕ್ಕೆ ಬಂದ್ಬಿಟ್ಟು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ. ದಯವಿಟ್ಟು ಆ ವಿಡಿಯೋನ ನೋಡಿ ಆದಷ್ಟು ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಮರೀದೆ ಬೆಲ್ ಐಕಾನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.